ಇವರಿಗೆ ಯುವ ಪೀಳಿಗೆ ವೋಟ್ ಮಾಡಿಲ್ಲ ಅಂತ ಮಾತ್ರಕ್ಕೆ ಅದ್ರ ಮೇಲೆ ವಿಶ್ವಾಸ ಇಲ್ಲ ಅಂತಲ್ಲ. ಯಾಕೆ ನಿರ್ಧಾರ ನೋಡಿ, ಒಂದ್ 2-3 ವಿಧದಲ್ಲಿ ನಾವು ಮಾತಾಡೋಣ ಇದನ್ನ ಏನಕ್ಕೆ ಅಂತ. ಫಸ್ಟು ಈ ಎಲೆಕ್ಷನ್ ಕಮಿಷನ್ ಅಡಿಪಾಯನೇ ನರೇಂದ್ರ ಮೋದಿ ಸರ್ಕಾರ ಅಲ್ಲಾಡಿಸಿದೆ. ನರೇಂದ್ರ ಮೋದಿ ಸರ್ಕಾರ ಅಲ್ಲಾಡಿಸಿದೆ. ನಾನು ಮಾತಾಡ್ತಿರ್ಬೇಕು, ನರೇಂದ್ರ ಮೋದಿ ಸರ್ಕಾರ ಇಸಿ ಎಲೆಕ್ಷನ್ ಕಮಿಷನ್ ನ ಬುಡಾನೇ ಅಲ್ಲಾಡಿಸಿದೆ. ಒಬ್ಬ ಎಲೆಕ್ಷನ್ ಕಮಿಷನ್ ನ ಅಪಾಯಿಂಟ್ ಮಾಡಬೇಕಾದ್ರೆ 4 ಜನ ಇರಬೇಕು. 4 ಜನ ಇರಬೇಕು ಬಾಡಿಲಿ. ಆ ಬಾಡಿಲಿ CGI ನ ತೆಗೆದಿದ್ದಾರೆ. ಅವ್ರಿಗೆ ಯಾರು ಬೇಕೋ ಅವ್ರನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಜಿ ಹುಜೂರ್ ಮಾಸ್ಟರ್ಗಳು. ನರೇಂದ್ರ ಮೋದಿ ಒಬ್ರು, ಅವ್ರಿಗೆ ಬೇಕಾಗಿರುವ ಮಿನಿಸ್ಟ್ರು ಅದು ಅಮಿತ್ ಶಾ, ಇಬ್ರನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಸತ್ಯ ಯಾವತ್ತು ಕೈ ಕೇಳಿಸ್ಕೋಬೇಕು. ವಾಟ್ಸ್ಆಪ್ ಯೂನಿವರ್ಸಿಟಿ ನಂದನ್ ಅವರೇ ಪ್ಲೀಸ್. ಮೇಡಮ್ ಅವ್ರು ಹೇಳ್ತಿರೋದು ಸರಿ ಇದೆ, ಈಲ್ಡ್ ಆಗಿ. ಎಸ್ ನೋಡಿ, ನಾನು ಹೇಳ್ದಂಗೆ ಎಲೆಕ್ಷನ್ ಕಮಿಷನ್ ನ ಬುಡಾನೆ ಇವರು ಕಿತ್ತೆಸಿತಾ ಇದ್ದಾರೆ, ಅಲ್ಲಾಡಿಸ್ತಾ ಇದ್ದಾರೆ. ಎಲೆಕ್ಷನ್ ಕಮಿಷನ್ ಅಪಾಯಿಂಟ್ ಮಾಡಬೇಕಾದ್ರೆ 4 ಜನ ಇರಬೇಕು, ಇನ್ಕ್ಲೂಡಿಂಗ್ CGI. ಆ CGI ನ ಎತ್ತಿ ಹೊರಗಡೆ ಇಟ್ಟಿದ್ದಾರೆ. ಇದೇ ನರೇಂದ್ರ ಮೋದಿ ಸರ್ಕಾರ ಒಂದು ಬಿಲ್ ಪಾಸ್ ಮಾಡ್ಬಿಟ್ಟು CGI ನ ಎತ್ತಿ ಹೊರಗಡೆ ಇಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರೊಬ್ರು ಇದ್ದಾರೆ ಒಳಗಡೆ. ರಾಹುಲ್ ಗಾಂಧಿ ಏನ್ ಹೇಳಿದ್ರು ಕೇಳಲ್ಲ, ಯಾಕಂದ್ರೆ ಅಲ್ಲಿ 3 ಜನ ಇರುತ್ತೆ. ಕೇಳ್ರಿ ಒಂದ್ ನಿಮಿಷ, ಕೇಳ್ರಿ. 3 ಜನ ಇದ್ದಾರೆ ಬಾಡಿಲಿ. ಆಫ್ ಇಂಡಿಯಾ ಅವ್ರನ್ನ ಹೊರಗಿಟ್ಟಿದ್ದಾರೆ. ಅದ್ರಲ್ಲಿ 3 ಜನ ಇರ್ತಾರೆ. ಪ್ರಧಾನಮಂತ್ರಿಗಳು ಮತ್ತು ಹೇಳಿದ ಸಚಿವರು ಇಬ್ರು. ವಿರೋಧ ಪಕ್ಷದ ನಾಯಕರು ಅವ್ರು ಯಾರು ಹೇಳ್ತಾರೆ ಅವ್ರ ನಾಯಕರು ಕಡ್ಲೆಕಾಯಿ ತಿಂತಾ ಇದ್ದಾರೆ. ಸ್ವಲ್ಪ ಕಂಟೆಂಟ್ ಇಟ್ಕೊಂಡು ಮಾತಾಡ್ರಿ. ಕಾಂತಿ ಶೆಟ್ಟಿ ಮೇಡಮ್ ಸರ್, ಪದ ಬಳಕೆ ಹೌದು, ಹುಷಾರಾಗಿ ಬಳಸಿ. ಪದ ಬಳಕೆ ನೋಡಿ ಮೇಡಮ್, ಹಾಗೆ ಆಗ್ತಾ ಇದೆ. ನೀವು ರಿಯಾಲಿಟಿನ ಕ್ರಾಸ್ ಕ್ವೆಶ್ಚನ್ ಮಾಡಬೇಡಿ. ಆ ಪ್ರಾಸೆಸ್ನ ನೀವು ಅದನ್ನ ಆ ಪ್ರಾಸೆಸ್ ಸರಿಯಾಗಿದೆ ಅಂತ ನೀವು ಅದನ್ನ ಡಿಬೇಟ್ ಮಾಡಿ. ಪ್ರಸ್ತಾಪ ಅವ್ರು ಹೇಳ್ತಾ ಇರೋದು ಎಲೆಕ್ಷನ್ ಕಮಿಷನ್ ನ ಬುಡನೆ ಅಲ್ಲಾಡಿಸಿದ್ದಾರೆ. ಬಿಕಾಸ್ ಇಲ್ಲಿ ಜಸ್ಟಿಸ್ ಆಫ್ ಇಂಡಿಯಾನ ಹೊರಗಿಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಲೆಟ್ ಹಿಮ್ ಕಂಟಿನ್ಯೂ. ಎಸ್ ನೋಡಿ, ಇವಾಗ ಬುಡಾನೆ ಅಲ್ಲಾಡಿಸಿದ್ದಾರೆ. ಅವ್ರಿಗೆ ಯಾರು ಬೇಕೋ ಅವರ ಎಲೆಕ್ಷನ್ ಕಮಿಷನ್ ನ ತಂದು ಅಪಾಯಿಂಟ್ ಮಾಡಿದ್ದಾರೆ. ಅವ್ರಿಗೆ ಸೇಮ್ ಮಾಸ್ಟರ್ ಅವರ ತಾಳಕ್ಕೆ ತಕ್ಕಂತೆ. ಇಲ್ಲಿಯವರೆಗೆ ಎಲೆಕ್ಷನ್ ಕಮಿಷನ್ ಎಲ್ಲಾದ್ರೂ ನಮ್ಗೆ ಬೇಸರ ಆಗಿದೆ ಅಂತ ಹೇಳಿದ್ಯಾ? ನೋಡಿ ಮೇಡಮ್, ಅವ್ರು ನಡ್ಕೊಳ್ತಿರುವ ರೀತಿನೇ ಹಂಗಿದೆಯಲ್ಲ ಮೇಡಮ್. ನಡ್ಕೊಳ್ತಿರೋ ರೀತಿನೇ ಹಂಗಿದೆ. 2024 ಚುನಾವಣೆ ಎಷ್ಟು ಫೇಸ್ ಅಲ್ಲಿ ನಡೀತು? 2009 ಚುನಾವಣೆ ನಡೀತು, 14 ಚುನಾವಣೆ ನಡೀತು, 4 ಚುನಾವಣೆ ನಡೀತು, 9 ಚುನಾವಣೆ ನಡೀತು. ಎಷ್ಟು ಫೇಸ್ ಅಲ್ಲಿ ನೀವು ಮಾಧ್ಯಮದಲ್ಲಿ ಇರ್ತೀರ, ನೀವು ನೋಡಿದಿರ ಎಷ್ಟೆಷ್ಟು 4ರಿಂದ 5 ಫೇಸ್ ಅಲ್ಲಿ ಮಾಡಿ ಮುಗಿಸ್ಬಿಡ್ತಿದ್ರು. ಇವತ್ತು ನರೇಂದ್ರ ಅಲ್ಲಿಗೆ ಬರ್ತೀನಿ. ಒಂದ್ ನಿಮಿಷ ಪದೇ ಅಡ್ಬಾಯಕ ಅವ್ರು ಹೇಳ್ತಾ ಇರೋದು ನೋಡಿ, 4 ಫೇಸ್ ಅಲ್ಲಿ ನಡೆದ್ರೆ ಒಂದೇ ಪೂರ್ತಿ ರಿಸಲ್ಟ್ ಬರೋವರೆಗೂ 3 ತಿಂಗಳು 4 ತಿಂಗಳು ಕಾಯ್ಬೇಕಾಯ್ತು. ಅದನ್ನೇ ನೀವು ಬ್ಯಾಲೆಟ್ ಪೇಪರ್ ಅಲ್ಲಿ ಮಾಡಿದ್ರು ಅಷ್ಟೇ ಆಗುತ್ತೆ. EVM ಅಲ್ಲಿ ನೆಕ್ಸ್ಟ್ ನೋಡಿ, ಬೇರೆ ಎಲ್ಲೂ ನಡೆಯಲ್ಲ. ನೋಡಿ, ಇವರು ಇದು ಎಲೆಕ್ಷನ್ ಕಮಿಷನ್ ನ ಬುಡಾನೆ ಅಲ್ಲಾಡಿಸಿದ್ದಾರೆ. ಹಾಗಾಗಿ ಇವರು ತಾಳಕ್ಕೆ ತಕ್ಕಂತ ಕುಣಿಯೋ ಗೊಂಬೆನ ಇಟ್ಕೊಂಡು ಇವಾಗ ED, IT, CBI ಹೆಂಗೆ ಒಂದು ಬಿಜೆಪಿ ಅಂಗಸಂಸ್ಥೆ ಆಗಿದೆ, ಇದು ಕೂಡ ಅಂಗಸಂಸ್ಥೆ ಆಗಿದೆ. ಬ್ಯಾಲೆಟ್ ಪೇಪರ್ ಎಲೆಕ್ಷನ್ ನಡಿಬೇಕು ಅಂತಂದ್ರೆ ಅದನ್ನ ಯಾರು ಮಾಡ್ಬೇಕು ಸರ್? ನೋಡಿ, ಯಾರು ಮಾಡ್ತಾರೆ? ನೀವು ಮಾಡ್ತೀರಾ ಕಾಂಗ್ರೆಸ್ ಪಾರ್ಟಿಯವರು? ಅದೇ ಚುನಾವಣಾ ಆಯೋಗ ಮಾಡ್ಬೇಕು. ಅದೇ ಚುನಾವಣಾ ಆಯೋಗ ಮಾಡ್ಬೇಕು. ಮತ್ತೆ ಅವಾಗ ಹೆಂಗೆ ನಿಮ್ಗೆ ಚುನಾವಣಾ ಆಯೋಗದ ಮೇಲೆ ನೀವು ಸ್ಟ್ಯಾಂಪ್ ಪೇಪರ್ ತರ ಕೆಲಸ ಮಾಡುವಂತ ಚುನಾವಣಾ ನೋಡಿ, ಇವತ್ತು ಬಿಜೆಪಿ ಅವ್ರು ಕೂತ್ಕೊಂಡು ಆಪಾದನೆ ಮಾಡ್ತಾ ಇದಾರಲ್ಲ, ಆಪಾದನೆ ನೀವು ಮಾಡ್ತಾ ಇರೋದು ಬಿಜೆಪಿ ಅವರಲ್ಲ. ಇಲ್ಲ, ನಾನು ಮಾತಾಡಲಿಲ್ಲ, ನೀವು ಮಾತಾಡ್ಲಿ. 2009 ಬಿಜೆಪಿಯ ಭೀಷ್ಮ LK ಅದ್ವಾನಿ ಅವರು ಹೇಳ್ತಾರೆ, ನನಗೆ EVM ಮೇಲೆ ನಂಬಿಕೆ ಇಲ್ಲ. ಬಿಜೆಪಿ ಲೀಡರ್ LK ಅದ್ವಾನಿ ಹ್ಯಾಸ್ ಡಿಮ್ಯಾಂಡೆಡ್
the reintroduction of ballot papers in election beginning with Maharashtra Assembly in October and 3 other state ಅಂತ ಮಾಧ್ಯಮದ ಸಂಸ್ಥೆಗಳು ನ್ಯೂಸ್ ಮಾಡಿದೆ. Correct. ಕಶ್ಯಪ್ ಅಂತ ಹೇಳ್ತಿಲ್ಲ, ಇಲ್ಲ ನಂದನ್ ಕಾಂಗ್ರೆಸ್ ಕಶ್ಯಪ್ ಹೇಳ್ತಿಲ್ಲ, ಹೌದೌದು, ಒಂದ್ ನಿಮಿಷ. ಕಶ್ಯಪ್ ಅಂತ ನಂದನ್ ಹೇಳ್ತಿಲ್ಲ, ಕಶ್ಯಪ್ ನಾನು ಹೇಳ್ತಿಲ್ಲ. ಒಂದ್ ನಿಮಿಷ. ಇದು ಹೇಳ್ತಿರೋದು ನಂದನ್ ಕಶ್ಯಪ್. ಮಾಧ್ಯಮದವ್ರು ವರದಿ ಮಾಡಿದ್ದಾರೆ. ಇದೇ 2009ರಲ್ಲಿ. ನಂದನ್ ಕಶ್ಯಪ್ ಅವರೇ, ಹಾ. ಈಗ ನೀವು ಯಾವಾಗ ಇವಿಎಂ ಮಷಿನ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಡೆಫಿನೆಟ್ಲಿ ಅವಾಗ ವಿರೋಧ, ಒಂದ್ ನಿಮಿಷ ತಡ್ಕೊಳ್ಳಿ, ಅವಾಗ ವಿರೋಧ ಮಾಡಿತ್ತು. ಬಟ್ ಸ್ಟಿಲ್ ನೀವು ಇವಿಎಂ ಮಷಿನ್ಗಳ ಮೇಲೆ ನಂಬಿಕೆ ಇಟ್ಟರಿ, ಆ ನಂಬಿಕೆಯನ್ನ ವಿರೋಧ ಪಕ್ಷಗಳಲ್ಲೂ ಮೂಡಿಸಿದ್ರಿ ಮತ್ತು ಅದೇ ಚುನಾವಣಾ ಪ್ರಕ್ರಿಯೆ ಮುಂದುವರಿಯಿತು. ಈಗ ನಿಮಗ್ ಬೇಡ ಆಗಿದೆ, ಬಿಕಾಸ್ ನಿಮ್ಗೆ ಸಾಲು ಸಾಲು ಸೋಲಾಗಿದೆ. ಹಾಗಾಗಿನೇ 2009ರಲ್ಲಿ ಅಡ್ವಾಣಿ ಅಂದ್ರು, ಆವಾಗ ಅಮಿತ್ ಶಾ ಅಂದ್ರು, ಆವಾಗ ನರೇಂದ್ರ ಮೋದಿ ಅಂದ್ರು ಅಂತ ಜಸ್ಟಿಫಿಕೇಶನ್ ಕೊಡ್ತಾ ಇದ್ದೀರಾ ಅಷ್ಟೇ. ಸ್ಟಿಲ್ ನೀವು ಅದನ್ನ ನೀವು ಡಿಫೆಂಡ್ ಮಾಡ್ಕೊಂಡಿದ್ರಿ ಇವಿಎಂ ಮಷಿನ್ ಗಳನ್ನ, ಅದನ್ನ ಮರಿಬೇಡಿ, ಪಿಕ್ ಅಂಡ್ ಚೂಸ್ ಮಾಡಬೇಡಿ ನಂದನ್ ಅವರೇ. ಬಟ್ ಇವತ್ತು ರಾಜ್ಯ ಸರ್ಕಾರ ಈ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ನನ್ಗೆ ವ್ಯಾಲಿಡ್ ರೀಸನ್ ಹೇಳಿ, ಇದೆಲ್ಲ ಹಳೇದಾಯ್ತು. ಈಗ ಈ ಕ್ಷಣಕ್ಕೆ ನಿನ್ನೆ ಮೊನ್ನೆ ಈ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಕಾರಣ ಏನು? ರಾಹುಲ್ ಗಾಂಧಿ ಏನು? ಇಲ್ಲ, ನೀವು ಮಾತಾಡಿ, ನಾನು ಮಾತಾಡ್ತಾರೆ ಹೇಳಿ. ನೋಡಿ, ಇವಾಗ ಇವಿಎಂ ಇಸ್ ಕಂಟ್ರೋಲ್ಡ್ ಬೈ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್. ಅವರ ಕಸ್ಟಡಿಲಿ ಟ್ಯಾಂಪರ್ ಆಗ್ತಿದ್ಯಾ? ಹೌದು, ಹಾಗಾದ್ರೆ ಆಬ್ವಿಯಸ್ಲಿ. ಒಂದ್ ನಿಮಿಷ ಆಲ್ರೆಡಿ ನೀವು ಮಾತಾಡಿದ್ರೆ ನಾ ಮಾತಾಡ್ತೀನಿ. ನೀವು ಮಾತಾಡಿ, ಒಂದ್ ನಿಮಿಷ ನೋಡಿ. ಒಂದು ಇವತ್ತು ಒಂದ್ ನಿಮಿಷ ಇಲ್ಲಿಯವರೆಗೆ ಇರ್ಲಿ ಸರ್, ಒಂದ್ ನಿಮಿಷ ಮಾತಾಡ್ಬಿಡ್ತೀನಿ ಮೇಡಮ್, ಒಂದ್ ನಿಮಿಷ ಪಕ್ಷಗಳು ನೀವು ಹೇಳಿದ್ದಕ್ಕೆಲ್ಲ ಒಪ್ಕೋಬೇಕು ಒಂದ್ ನಿಮಿಷ, ಅಂತ ಒಂದ್ ಮಾತಾಡ್ಬಿಡ್ತೀನಿ. ಈಗ ನೀವು ಹೇಳ್ತಾ ಇದ್ದೀರಲ್ಲ, ನೀವು ಟ್ಯಾಂಪರ್ ಆಗಿದೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಇಲ್ಲಿಯವರೆಗೆ ಪ್ರೂವ್ ಮಾಡಕ್ ಯಾಕಾಗಿಲ್ಲ ನಿಮಗೆ? ಒಂದ್ ನಿಮಿಷ ನೋಡಿ, ಪ್ರಿಯಾಂಕ್ ಖರ್ಗೆ ಅವರು ಒಂದು ಲೆಟರ್ ಬರ್ದಿದ್ದಾರೆ, ರಾಹುಲ್ ಗಾಂಧಿ ಅವರು ಒಂದು ಲೆಟರ್ ಬರ್ದಿದ್ದಾರೆ ಚೀಫ್ ಎಲೆಕ್ಷನ್ ಕಮಿಷನ್ಗೆ. ಓದ್ಬಿಡ್ತೀನಿ, ಪ್ರೂವ್ ಮಾಡಿ ಸರ್. ಇಲ್ಲಿ ಕೂತ್ಕೊಂಡು ಪ್ರೂವ್ ಮಾಡಿ ಫಸ್ಟ್. ಲೆಟರ್ ಬರ್ದಿದ್ದಾರೆ, ಒಂದು ಹ್ಯಾಕಥಾನ್ ಮಾಡಿ, ಸಿಜಿಐ ಮಾನಿಟರ್ಡ್ ಹ್ಯಾಕಥಾನ್ ಮಾಡಿ. ಸುಪ್ರೀಂ ಕೋರ್ಟ್ ಆಗಿದೆ, ಒಂದ್ ನಿಮಿಷ, ಸುಪ್ರೀಂ ಕೋರ್ಟ್ ಇದು ಮಾಡಿದ್ದಾರೆ. ಪತ್ರಕರ್ತರಾದಂತ ಲಕ್ಷ್ಮಣ್ ಹುಗಾರ್ ಅವರು ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ. ಸರ್, ಇವರು ಹ್ಯಾಕ್ ಆಗುತ್ತೆ, ಟ್ಯಾಂಪರ್ ಆಗುತ್ತೆ ಅಂತ ಸಾರಿ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸುಭಾಷ್ ಶುಗರ್ ಸರ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸುಭಾಷ್ ಶುಗರ್ ಸರ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಈಗ 2009ರಲ್ಲಿ ಸರ್ ಎಲೆಕ್ಷನ್ ಕಮಿಷನ್ 200 ಇವಿಎಂ ಮಷಿನ್ಗಳನ್ನ ಈ ಎಲೆಕ್ಷನ್ ಕಮಿಷನ್ನ ಆ ಕಚೇರಿಯ ನೆಲದ ಮೇಲೆ ಇಟ್ಟಿತು, ಸುತ್ತಲೂ ಕ್ಯಾಮ್ರಾಗಳನ್ನ ಜೋಡಿಸ್ತು. ಹೈಕೋರ್ಟ್ ಸುಪರ್ದಿಯಲ್ಲಿ ಇದನ್ನ ಓಪನ್ ಆಗಿಟ್ಟು ನಿಮ್ಮ ಇಂಜಿನಿಯರ್ನ ಕರ್ಕೊಂಡು ಬನ್ನಿ, ಪೊಲಿಟಿಕಲ್ ಪಾರ್ಟೀಸು ಇದನ್ನ ಹ್ಯಾಕ್ ಮಾಡಿ ತೋರಿಸಿ. ಒಂದು ವೇಳೆ ಇದನ್ನ ಟ್ಯಾಂಪರ್ ಮಾಡ್ಬೋದು, ಹ್ಯಾಕ್ ಮಾಡ್ಬೋದು ಅನ್ನೋದಾದ್ರೆ ನೀವು ಹೇಳಿದ ಆರೋಪಕ್ಕೆ ತಲೆ ಬಾಗ್ತೀವಿ ಅಂತ ಓಪನ್ ಆಗಿ ನೆಲದ ಮೇಲೆ 200 ಮಷಿನ್ಗಳನ್ನ ಇಟ್ಟು ಇದನ್ನ ನೀವು ಹೇಗಾದರೂ ಮಾಡಿ ಇದನ್ನೇ ಒಂದು ಪೋಲಿಂಗ್ ಬೂತ್ ಅಂತ ತಿಳ್ಕೊಳ್ಳಿ, ಈ ಮಷಿನ್ಗಳನ್ನೇ ನೀವು ಹ್ಯಾಕ್ ಮಾಡಿ ತೋರಿಸಿ, ಟ್ಯಾಂಪರ್ ಮಾಡಿ ತೋರಿಸಿ ಅಂತ ಹೇಳಿದಾಗ ಯಾರೊಬ್ಬರು ಬರಲಿಲ್ಲ, ಟ್ಯಾಂಪರ್ ಮಾಡೋಕ್ಕಾಗಿಲ್ಲ, ಹ್ಯಾಕ್ ಮಾಡೋಕ್ಕಾಗಿಲ್ಲ 2009ರಲ್ಲೇ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಹೈಕೋರ್ಟ್ಗಳಲ್ಲೂ ಕೂಡ ಕೇಸ್ಗಳಿದ್ವು. ಇದೇ ನಮ್ಮ ಕರ್ನಾಟಕ ಹೈಕೋರ್ಟ್ ಹೇಳ್ತು ಇದು ವಂಡರ್ ಆಫ್ ದಿ ವರ್ಲ್ಡ್ ಅಂತ, ಇವಿಎಂ ಮಷಿನ್ಗಳನ್ನ ವಂಡರ್ ಆಫ್ ದಿ ವರ್ಲ್ಡ್ ಅಂತ ಹೇಳ್ತು. ಸೇಮ್ ಟೈಮ್ ಸುಪ್ರೀಂ ಕೋರ್ಟ್ ಸೇರಿದಂತೆ ಹಲವಾರು ಹೈಕೋರ್ಟ್ಗಳಲ್ಲಿ ಈ ವಿಚಾರ ಪದೇ ಪದೇ ಪ್ರಸ್ತಾಪ ಆದರೂ ಕೂಡ ಟ್ಯಾಂಪರ್ ಆಗುತ್ತೆ, ಹ್ಯಾಕ್ ಆಗುತ್ತೆ ಅನ್ನೋದನ್ನ ಸರಿಯಾದ ಎವಿಡೆನ್ಸ್ಗಳ ಮೂಲಕ ಪ್ರೂವ್ ಮಾಡೋಕ್ಕಾಗಿಲ್ಲ. ಬಾಯಿ ಮಾತಲ್ಲಿ ಹಂಗಾಯ್ತು ಹಿಂಗಾಯ್ತು, ಮಹಾರಾಷ್ಟ್ರದಲ್ಲಿ ಅಲ್ಲಿ ಡಿಲೀಟ್ ಆಯ್ತು, ಇಲ್ಲಿ ಆ್ಯಡ್ ಆಯ್ತು, ಇದೇ ಹೇಳ್ತಿದ್ದಾರೆ ಹೊರತು. ಸೊ ಈಗ ಎವಿಡೆನ್ಸ್ ಬೇಕಲ್ವಾ ಸರ್? ಜನ ನಂಬುವಂತಹ ಏನಾದರೂ ದಾಖಲೆಗಳನ್ನು ಇಡಬೇಕಲ್ಲ, ಜನರಿಗೆ ಮನವರಿಕೆ ಆಗಬೇಕಲ್ಲ. ಹೌದು, ನಮ್ಮ ವೋಟ್ಗಳು ಎಲ್ಲ ಹೋಗ್ತಿದೆ, ಮತಚೋರಿ ಆಗ್ತಾ ಇದೆ ಅಂತ, ಹೌದಲ್ವಾ ಸರ್? ಹೇಳಿ ಸರ್, ಏನು ಹೇಳ್ತೀರಿ? ರಾಧಾ, ಈಗ 2 ವಿಷಯಗಳು, ಒಂದು ಇವಿಎಂ ಹ್ಯಾಕ್ ಆಗುವಂಥ ಆರೋಪ, ಇನ್ನೊಂದು ಈಗ ಬೇರೆ ಮತಪತ್ರದ ಮೂಲಕ ಚುನಾವಣೆ ನಡೆಸಬೇಕು ಅಂತೇನು ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಕರ್ನಾಟಕದೊಳಗಡೆ. ಅದು ಒಂದು ವಿಚಾರ. 2 ವಿಚಾರಗಳು, ನಾನು ಒಂದೊಂದಾಗಿ 2 ವಿಚಾರಕ್ಕೂ ನನ್ನ ಅಭಿಪ್ರಾಯವನ್ನು ಹೇಳ್ತೀನಿ. ಮೊದಲನೇದಾಗಿ ಇವಿಎಂ ವಿಚಾರ, ಅದ್ರ ಬಗ್ಗೆನೇ ಬಹಳ ಚರ್ಚೆ ಆಗ್ತಾ ಇದೆ. ಈಗ ಇವತ್ತು ದೇಶದೊಳಗಡೆ ನಡೀತಾ ಇರುವಂತ ಚರ್ಚೆ ಇವಿಎಂ ಹ್ಯಾಕ್ ಮಾಡಬಹುದು ಅಥವಾ ಇಲ್ವೋ ಅನ್ನೋದಕ್ಕಿಂತ ಹೆಚ್ಚು ಬಹಳ ಮುಂದೆ ಹೋಗಿಬಿಟ್ಟಿದೆ. ಮತಪಟ್ಟಿ ಒಳಗಡೆ, ಮತದಾರರ ಪಟ್ಟಿ ಒಳಗಡೆ ಏನೇನು ಅಕ್ರಮಗಳು ನಡೀತಾ ಇದಾವೆ, ಯಾವ ರೀತಿ ಮಾಡ್ತಾ ಇದ್ದಾರೆ. ಸರ್ ಸುಭಾಷ್ ಶುಗರ್ ಸರ್, ಐ ಆಮ್ ಸಾರಿ ನಿಮ್ಗೆ ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಒಂದು, ಇವಿಎಂ ಟ್ಯಾಂಪರಿಂಗ್ ಈಸ್ ಅ ಸಪರೇಟ್ ಇಶ್ಯೂ, ಮತ್ತು ಮತದಾರ ಪಟ್ಟಿಯಲ್ಲಿ ಏನು ಚೋರಿ ಆಗ್ತಾ ಇದೆ ಅದು ಬೇರೆ. ಸೊ ಮತದಾರ ಪಟ್ಟಿಯಲ್ಲಿ ಚೋರಿ ಆಗ್ತಾ ಇದೆ ಅನ್ನೋ ವಿಚಾರಕ್ಕೆ ಡೆಫಿನೆಟ್ಲಿ ಮತದಾರರಲ್ಲಿ ಡೌಟ್ ಇದೆ, ಬಿಕಾಸ್ ಬಹಳಷ್ಟು ಜನ ಮತ ಹಾಕಕ್ ಆಗ್ತಾ ಇಲ್ಲ. ಹೀಗಾಗಿ ಅದೊಂದು ವ್ಯಾಲಿಡ್ ರೀಸನ್,
ಅದನ್ನ ಜನನೂ ಒಪ್ಕೊಳ್ತಾರೆ. ಬಟ್ EVM ಅದು ಹ್ಯಾಕ್ ಅದು ಆಗ್ತಾ ಒಂದ್ ಇದೆ second, ಅನ್ನೋ ಒಂದ್ ವಿಚಾರ. second. ಅಲ್ಲ 1 ಸೆಕೆಂಡ್, ಕರೆಕ್ಟ್ ನೀವು ಹೇಳೋದು ಎರಡೂ ಕೂಡ ಬೇರೆ ವಿಚಾರಗಳು, ಎರಡನ್ನೂ ಕ್ಲಬ್ ಮಾಡೋದು ಬೇಡ. EVM ಬಗ್ಗೆನ ಈಗ ನಾನು ಹೇಳೋದಾದ್ರೆ 2009 ಅದನ್ನ ಏನು ಹ್ಯಾಕ್ ಮಾಡಲಿಕ್ಕೆ ಅಂತ ಹೇಳಿ ಹ್ಯಾಕಥಾನ್ ಅನ್ನ ಇಲೆಕ್ಷನ್ ಕಮಿಷನ್ ಒಂದು ಅರೇಂಜ್ ಮಾಡಿತ್ತು. ಆ ಟೈಮ್ ಒಳಗಡೆ ಯಾರೂ ಕೂಡ ಅದನ್ನ ಫಿಸಿಕಲಿ ಟಚ್ ಮಾಡುವಂಗಿಲ್ಲ. EVM ಮಷೀನ್ ಅನ್ನ ಫಿಸಿಕಲಿ ಟಚ್ ಮಾಡಲಾರ್ದೆ ನೀವು ಹೊರಗಡೆಯಿಂದ ಅದನ್ನ ಬೇರೆ ಇದ್ರ ಮೂಲಕ ನೀವು ಯಾವ ರೀತಿ ಹ್ಯಾಕ್ ಮಾಡ್ತೀರಿ, ಹ್ಯಾಕ್ ಮಾಡಿ ಅಂತೇಳಿ ಅವ್ರಿಗೊಂದು ಚಾಲೆಂಜ್ ಅನ್ನ ಕೊಟ್ಟಿತ್ತು. ಆದ್ರೆ ಅದರೊಳಗಡೆ ಒಂದು ಬಹಳ ಇಂಪಾರ್ಟೆಂಟ್ ಆದಂತ 3 ಯೂನಿಟ್ ಇರ್ತವೆ EVM ಒಳಗಡೆ. ಒಂದು ಮೈಕ್ರೋ ಕಂಟ್ರೋಲರ್ ಯೂನಿಟ್, ಇನ್ನೊಂದು EVM ಬ್ಯಾಲೆಟ್ ಹಾಕುವಂತ ಬ್ಯಾಲೆಟ್ ಯೂನಿಟ್, ಮತ್ತೊಂದು VVPAT. ಈ 3 ಯೂನಿಟ್ ಒಳಗಡೆ ಮೈಕ್ರೋ ಕಂಟ್ರೋಲರ್ ಯೂನಿಟ್ ಏನಿರ್ತದೆ ಇದು ಬಹಳ ಇಂಪಾರ್ಟೆಂಟ್ ಆದಂತ ಒಂದು ಯೂನಿಟ್. ಅದು ಅದರೊಳಗಡೆ ಕೆಲ ಕೋಡಿಂಗ್ ಮಾಡಿರ್ತಾರೆ, ಡಾಟಾ ಫೀಡ್ ಮಾಡಿರ್ತಾರೆ, ಯಾವ ರೀತಿ ಹೋಗಬೇಕು ಏನು ಅಂತೆಲ್ಲ ಇರ್ತದೆ. ಅದನ್ನ ಎಕ್ಸ್ಪರ್ಟ್ಗಳು ಮಾಡಿ ಅದಕ್ಕೆ ಅವಕಾಶ ಕೊಟ್ಟಿದ್ರೆ ನೋಡ್ಲಿಕ್ಕೆ ಅದಕ್ಕೆ ಅವಕಾಶ ಇತ್ತು. ಅವಕಾಶ ಕೊಡಬೇಕು ಆ ರೀತಿ ಚೆಕ್ ಮಾಡಲಿಕ್ಕೆ ಅಂತೇಳಿ ಸುಪ್ರೀಂ ಕೋರ್ಟ್ 2024 ಫೆಬ್ರವರಿ ತಿಂಗಳೊಳಗಡೆ ಜಸ್ಟಿಸ್ ಸಂಜೀವ್ ಖನ್ನಾ ಮತ್ತು ಜಸ್ಟಿಸ್ ದೀಪಾಂಕರ್ ದತ್ತಾ ಅವರ ಬೆಂಚ್ ಹೇಳಿದ್ರು ಕೂಡ ಚುನಾವಣಾ ಆಯೋಗ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಇಲ್ಲಿ ನನ್ನ ಪ್ರಶ್ನೆ ಬಹಳ ಸಿಂಪಲ್ ಆಗಿ ಏನಂತಂದ್ರೆ, ಚುನಾವಣಾ ಆಯೋಗದ ಈ ಎಲ್ಲಾ ಪ್ರಕ್ರಿಯೆ ಬಗ್ಗೆ ಜನರ ಮನಸ್ಸಿನೊಳಗಡೆ ಈಗ ಡೌಟ್ ಬಂದ್ ಆಗಿದೆ.